फुल बंड डेली बोलित बोट चंची बाडले बघा कमी बघतं ना पेट्रोल ड्रन 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 आहे मल्पू ఎందుకు ఇదే జామా ಈತೇನೆ ಎನ್ನ ಆ್ಯಕ್ಚುಲಿ ಅದರಿಂದ ಇದಕ್ಕೆ ಶಿಫ್ಟ್ ಅದನ್ನ ಆನೆ ಮೇಲೆ ಕೂತಾಗ್ತದೆ ಅವ್ರ ಆಸೆ ಬನ್ನಿ ಮೀಟಪ್ ಹಾಕೋಣ ಅಂತ ನಮ್ಮ ಮೊದಲ ಯೂಟ್ಯೂಬ್ ಚಾನಲ್ನ ಮೀಟಪ್ ಗಾಯ್ ಅಂತ ಹೇಳ್ಬೋದು ಅವರು. ನಮಸ್ತೆ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಸೀನ ಒರೇ ಬೈದಿನ ಅಲ್ಪಂತಲ್ಲ ಒರೇ ಬೈದಿನ ಆರಲ್ಲಿ ಎತ್ತ ಬರಡಿತಾನೆ ರಾಯಲ್ ಎನ್ಫೀಲ್ಡ್ ಫ್ರೆಂಡ್ ಬರ್ಪಾರತ್ತ ಜಾಮ್ ಆತಂಡ ಬರ್ತದ ನೀರಿಗೆ ಹಾಂ ಬರ್ಪಜ್ಜಾ ಸರಿಜ್ಜಾ ಸೀನಾ ಅಂಜಿ ಬೋಡಿಗೆ ಸರಿಜ್ಜಿ ಜಾಮಾತನ್ ನನ್ನ ವಸಂತ ಲೆಪ್ಪೋಡು ಹಾಂ ಸೋಲ್ಡ್ರಿಂಗ್ ಒಲ ತತ್ತದಂಡ ಪಚ್ಚಿತಿ ಅಂಡ ನಾನದು ಫುಲ್ ಬಂಡ ಡೆಲ್ಲಿ ಹೋಗ್ಲಿತ್ತು ಸರಿ ಇಜ್ಜದೆ ಬೋಟ್ ಚಂಚಿ ಬಾಡ್ಲಿ ಬೊಕ ಕಮ್ಮಿ ಬರ್ತನ ಪೆಟ್ರೋಲು దాని జామ్ అయిపోయినావు సర్వీస్ మళ్ళీ పడుతున్నది ಆಯ್ತಾ ಡ್ರನ್ 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 ಪನ್ನಡ ಗೊತ್ತಿರತ್ತ ಪನ್ನಡ ದಾದನ ಐಟ್ ಕ್ರೂಸ್ ಕಂಟ್ರೋಲ್ ಬರೋಂಡತ್ತ ತಲ್ಲ ಸೇಮ್ ಬೈಕ್ ಲೆಕ್ಕನೆ ಬೈಕ್ ಆತ ಆಯ್ ಮಲ್ಪು ಸೈಡ್ ಸ್ಟ್ಯಾಂಡ್ ಸೇಮ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿನಾತಿ ಸೇಮ್ ಗೇರ್ ಸೇಮ್ ಇಂದು ಕುದುರೆ ಕುಲ್ಲಾಗಪ್ಪಣಿತ್ತು ಹೆಂಗೆ ಹಾಂ ಮೆಗ್ಗೆನೆ ఎందుకు ఇదే జామా ఈతేనే ఎన్న ఇందాకి పోపు హైట్లో పోపుండు ఏబిఎస్ ಪೋ ಕುದುರೆ
ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಓಹೋ, ಐಟ್ ಎಲ್ಲಿ ಪೂಜ ನೆಟ್ಟು ಆರಾಮ ಪುಂಡಿಯ ಅದಾ ಪೋಯ್ ಪೋ. ಆ್ಯಕ್ಚುಲಿ ಅದರಿಂದ ಇದಕ್ಕೆ ಶಿಫ್ಟ್ ಆದ್ನಾ, ಆನೆ ಮೇಲೆ ಕೂತಕ್ಕಾಗ್ತದೆ. ಆನೆನ ಒಂಟೆನ ಗೊತ್ತಾಗ್ತಾಯಿಲ್ಲ. ಸಖತ್ತಾಗಿದೆ ರೀ ಇದು, ಒಂಥರ ಕಂಫರ್ಟ್ ಆಗಿದೆ. ನಿಮಗೆ ಲಾಂಗ್ ಜರ್ನಿಗೆಲ್ಲ ಹೇಳಿ ಮಾಡಿಸಿದ್ದು ಅದೊಂಥರ ನಿಮಗೆ ಶಾರ್ಟ್ ಅಂದರೆ ನಿಮಗೆ ಸ್ಪೋರ್ಟ್ಸಿ ಲುಕ್ಕು ಮತ್ತು ಸ್ಪೋರ್ಟ್ಸ್ ಆಗಿದೆ ಒಂಥರ ಬೈಕ್. ಸ್ವಲ್ಪ ಕೂತ್ಕೊಂಡು ಬೆನ್ನು ಬಗ್ಸ್ಬೇಕಾಗತ್ತೆ ಅದಕ್ಕೆ. ಇದಕ್ಕಾಗೇನಿಲ್ಲ, ಇದಕ್ಕೆ ಸರ್ತ ರಾಜರು ಕೂತ್ಕೊಳ್ತಾರಲ್ಲ. ಉಡುಪಿ ಹೋದರ್ಕ ಆ್ಯಕ್ಚುಲಿ ಅವ್ರ ಆಸೆ ಬನ್ನಿ ಮೀಟಪ್ ಹಾಕೋಣ ಅಂತ. ನಮ್ಮ ಮೊದಲ ಯೂಟ್ಯೂಬ್ ಚಾನಲ್ನ ಮೀಟಪ್ ಗಾಯ್ ಅಂತ ಹೇಳ್ಬೋದು ಅವರು. ಅದು ಬಿಡಿ, ಅದನ್ನ ಹಿಡಿಯೋಕ್ಕಾಗಲ್ಲ ಇದರಲ್ಲಿ ನಿಮಗೆ 120 ಟಾಪ್ ಸ್ಪೀಡ್ ಹೋಗುತ್ತೆ. ಓಹೋ, ಯಾಕಂದ್ರೆ ಅದರಿಂದ ಇದಕ್ಕೆ ಶಿಫ್ಟ್ ಆದ್ನ ಇಮಿಡಿಯೇಟಾಗಿ ಬ್ರೇಕ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅಂದರೆ ನೀವು ಯಾವುದೇ ಗಾಡಿ ತೊಗೊಳ್ಳಿ, ಇದಂತಲ್ಲ, ಒಂದು ಗಾಡಿ ಶಿಫ್ಟ್ ಆದಮೇಲೆ ಒಂದು 10 ಮಿನಿಟ್ಸಿಂದ ಒಂದು 15 ಮಿನಿಟ್ಸ್ ಬೇಕಾಗುತ್ತೆ ಅದರದ್ದು ಬ್ಯಾಕ್ಗ್ರೌಂಡ್ಸ್ ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟರಲ್ಲಿ ಬ್ರೇಕ್ ಹಿಡಿಯುತ್ತೆ, ಏನು ಕ್ಲಚ್ ಇದೆ, ಏನು ರೇಸಲ್ಲಿ ಹೋಗುತ್ತೆ ಅಂತ ಸ್ವಲ್ಪ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದೆ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಶಿಫ್ಟ್ ಆಗಬೇಕಾದ್ರೆ ಇದು ಬರುತ್ತೆ. ಮಾತ್ರ ಅಲ್ಟಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಕ್ಸ್ಪಲ್ಸ್ 200 ಇದೆ ಆ್ಯಕ್ಚುಲಿ. ಇದರಲ್ಲಿ ಬೇರೆ CC ಬರುತ್ತೆ ಆ್ಯಕ್ಚುಲಿ. ಇದರಲ್ಲಿ ಕೂತ್ಕೋಬೇಕಾದ್ರೆ ಫುಲ್ ಜಾಕೆಟ್ ಹಾಕ್ಕೊಂಡು ಹೋಗ್ಬೇಕು, ಸಕ್ಕತ್ತಾಗಿರುತ್ತೆ. ಅಂದರೆ ನಿಮಗೆ ಇದು ಲಾಂಗ್ ರೈಡಿಗೆ ಹೇಳೇ ಮಾಡಿಸಿದ್ದು. ಇದು ಮೈಲೇಜ್ ಎಷ್ಟು ಸಿಗುತ್ತೆ ಅಂತ ಕೇಳಿಲ್ಲ ಅವನ ಹತ್ರ. 70 ಹೋದರೂ ನಿಮಗೆ ಫೀಲ್ ಆಗೋಲ್ಲ, ಅಂದರೆ ತುಂಬ ಸ್ಪೀಡ್ ಹೋಗ್ತಿದ್ದೀನಿ ಅಂತ ಫೀಲ್ ಆಗೋಲ್ಲ. ನಮ್ಮದು ನಿಂಜದಲ್ಲೂ ಅಷ್ಟೇ. ಆ್ಯಕ್ಚುಲಿ ನಾನು ಸ್ವಲ್ಪ ಶಾರ್ಟ್ ಇದ್ದೀನಿ, ಇಮಿಡಿಯೇಟಾಗಿ ನನಗೆ ನೆಲ ಎಕ್ಕಲ್ಲ ಅಂತ ಹೇಳ್ಬೋದು. ನೆಕ್ಕಲ್ಲ. ನಮ್ಮನ್ನು ವೆಯ್ಟಿಂಗ್ ಮಾಡ್ತಿದ್ದಾನೆ. 99 ಬರ್ತಾರ ಖುಷಿ. ಆ್ಯಕ್ಚುಲಿ ಅದ್ರದ್ದು ಟಾಪ್ ಸ್ಪೀಡ್ ಅವ್ನು ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಇದ್ರದ್ದು ಬ್ರೇಕ್ ಸ್ವಲ್ಪ ಡೌನ್ ಇದೆ, ಅದರದ್ದು ಮೇಲ್ಗಡೆ ಇದೆ, ಸ್ವಲ್ಪ ಚೇಂಜಸ್ ಇದೆ ಬ್ರೇಕ್ಸ್. 100 ಟಚ್ ಮಾಡಿದೆ ಈ ಗಾಡಿಯಲ್ಲಿ. ನೋಡೋಣ ಎಕ್ಸ್ಪಲ್ಸ್ ಟಾಪ್ ಸ್ಪೀಡ್ ಎಷ್ಟು ಅಂತ ಚೆಕ್ ಮಾಡೋಣ ಬನ್ನಿ ಗಾಯ್ಸ್. $90, $94, $110, $120. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದರಲ್ಲಿ, ಯಾಕಂದರೆ ಅದರಾಗೆ ಬೇಗ ಪಿಕಪ್ ಇಲ್ಲ ಇದರಲ್ಲಿ. ಅದರಲ್ಲಿ 140, 150 ಆರಾಮಲ್ಲಿ ಹೊಡೆಯುತ್ತೆ ಅದರಲ್ಲಿ. ಬಟ್ ಇದರಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾರಿಗೆ ಯಾವುದ್ರಲ್ಲಿ ಮಜಾ ಇರುತ್ತೆ ಗೊತ್ತಿಲ್ಲ, ಬೈಕ್ ಲವರ್ಸ್ಗಂತೂ ರೈಡಿಂಗಲ್ಲಿ ಮಜಾ ಇರುತ್ತೆ. ಇದ್ರ ಮೇಲೆ ಕುತ್ಕೊಂಡು ಹೋಗ್ಬೇಕಾದ್ರೆ ಈ ಕಾರ್ಗಳೆಲ್ಲ ಚಿಕ್ಕ ಕಾಣ್ತವೆ, ಯಾಕಂದರೆ ಇದು ಹೈಟ್ ಇದೆ. ಇದರಲ್ಲಿ ಎಕ್ಸ್ಪಲ್ಸಲ್ಲಿ ಇನ್ನೊಂದಿದೆ ಪ್ರೋ ಮಾಡಲ್ ಅಂತ, ಅದು ಇದಕ್ಕಿಂತ ಜಾಸ್ತಿ ಹೈಟ್ ಇದೆ. ಅದರಲ್ಲಿ ಇಳಿಬೇಕಾದ್ರೆ ನಮ್ಮಂಥವ್ರಿಗೆಲ್ಲ ಸ್ಟ್ಯಾಂಡ್ ಇದೆಯಲ್ಲ, ನಿಜ ವಾಸ್ ಎಕ್ಸ್ಪಲ್ಸ್ ಅದು ಓಟಕ್ಕಾಗಲ್ಲ. ಅದು 120 ಹೋಯ್ತಿದ್ದು ಟಾಪು. ಇನ್ನೂ ಹೋಗುತ್ತೆ, ಬಟ್ ಅದು ವೆಹಿಕಲ್ಸ್ಗಳು ಅವಾಗ ಅಡ್ಡ ಬರ್ತಾ ಇರುತ್ತೆ. ಕಟ್ ರೋಡ್ ಇದೆ. ನೋಡಿ ಈ ರೀತಿ ಬ್ಯಾರಿಗೇಟ್ ಇಮಿಡಿಯೇಟಾಗಿ ಬರುತ್ತೆ, ಎಲ್ಲೋಗೋಕ್ಕಾಗತ್ತೆ ಸ್ಪೀಡು.
ಎಷ್ಟು ಹಾಕಿದ ಪೆಟ್ರೋಲು ಏನು ಅಂತ ಗೊತ್ತಿಲ್ಲ. ಇದರಲ್ಲಿ ಗೇಜ್ ಇದೆಯಾ ಇಲ್ವಾ? ಪೆಟ್ರೋಲ್ ಗೇಜ್ ಅಂತಿದೆ. ಈ ವಿಂಡ್ ಬ್ಲಾಸ್ಟ್ ಮಾತ್ರ ಸಕ್ಕತ್ತಾಗಿದೆ, ತುಂಬ ಇದೆ. ಯಾಕಂದರೆ ಇದು ಒಂಥರ ಓಪನ್ ಪ್ಲೇಸ್ ಅಲ್ಲ. ವಾವ್, ಯಾವುದೋ ಬೆನ್ಸ್ ಗಾಡಿ ಬರ್ತಾ ಇದೆ ರೆಡ್ ಕಲರ್. ವಾವ್, ಓಹೋ, ಓಹೋ, ಹೋಗಾಯ್ತು. ಮಾತ್ರ ಹೈವೇಗಳಲ್ಲಿ ಏಳು ಮಾಡ್ತಾರೆ, ಸ್ಪೀಡಾಗಿ ಹೋಗುತ್ತೆ. ಓ, ನಿಂಜಾ ಎಕ್ಸ್ಪಲ್ಸ್ ಮರ್ಸಿಡಿಸ್ ಬ್ಯಾಂಸ್, ಮರ್ಸಿಡಿಸ್ E43 10 ನಮ್ಮ ಗಾಡಿಗಂತೂ ಆ ಗಾಡಿ ಹಿಡಿಯೋಕ್ಕಾಗಲ್ಲ, ಅವನಿಗಂತ ಹಿಡಿಬೋದು. ಅದೇ ನಾನು ನಿಮಗೆ ಹೇಳಿದ್ನಲ್ಲ, ಬ್ರೇಕಿಂಗ್ ಮಾತ್ರ ಸ್ವಲ್ಪ ಬಂತು. MS ಅಂತೂ ಇಲ್ಲಿ ಓಟಕ್ಕೆ ಹಾಕ್ಬಿಡ್ತು. ಬಟ್ ನಮ್ಗೆ ಹಾಕೋಕ್ಕಾಗಲ್ಲ, ಅಲ್ಲಿ ಬ್ಯಾರಿಗೇಡ್ ಇಟ್ಟಿದ್ರಲ್ಲ, ಕಾರವ್ರಂತೂ ಸ್ಲೋ ಮಾಡಲೇಬೇಕು. ನಾವಲ್ಲೇ ಎಸ್ಕೇಪ್ ಬಂದುಬಿಡ್ತು. ನಿಮಗೆ ಇದರಲ್ಲಿ ಇವಾಗ ವೀಡಿಯೋಸ್ ಪಿಕ್ಚರ್ಸ್ ಮಾತ್ರ ಇನ್ನೂ ಕ್ಲೀನಾಗಿ ಕಾಣುತ್ತೆ. ಯಾಕೆ ಹೇಳಿ, ಇದು ಸ್ವಲ್ಪ ಇನ್ನೂ ಹೈಟಾಗಿದೆಯಲ್ಲ ಗಾಡಿ, ನಿಮಗೆ ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ. ನೋಡಿ, ಇದು ಟಾಟಾ ಹಾರಿಯರ್ ಆ ಲೆವೆಲಲ್ಲಿದೆ ಹೈಟ್. ನೋಡಿ, ಕಾಣಿಸ್ತಾ ಇರ್ಬೋದು, ಸಖತ್ತಾಗಿದೆ ಮಾತ್ರ. ಎಕ್ಸ್ಪಲ್ಸು ಇದು ಓಲ್ಡು, ಅದರಲ್ಲಿ ಇನ್ನೊಂದು ನ್ಯೂ ಬರುತ್ತೆ.